ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋಗಳಲ್ಲೆಲ್ಲ ತಿಥಿಗಳ ಬಗ್ಗೆ ನೋಡ್ತಾ ಬರ್ತಿದ್ವಿ. ಇವತ್ತು ಅಷ್ಟಮಿ ತಿಥಿ. ಅಷ್ಟಮಿ ತಿಥಿಯಲ್ಲಿ ಜನಿಸಿದವರ ಜೀವನ ಹಾಗೂ ಅವರ ಕರ್ಮ ಹೇಗೆ ಕೆಲಸ ಮಾಡುತ್ತೆ, ಅವರ ವಿಧಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ. ಮೇಯ್ನಾಗಿ ಅಷ್ಟಮಿ ತಿಥಿಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಬಂದು ತಿಥಿ ಶೂನ್ಯವಾಗುತ್ತೆ. ನಿಮ್ಮ ಲಗ್ನಕ್ಕೆ ಬುಧ 3, 6, 8, 12ರಲ್ಲಿದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಯಾವುದಾದ್ರು ಒಂದು ಗ್ರಹ ಮಿಥುನ ರಾಶಿಯಲ್ಲಿ ಅಥವಾ ಕನ್ಯಾ ರಾಶಿಯಲ್ಲಿ ಇದ್ದು ವಕ್ರ ಆಗಿದ್ದರೆ ಆ ಗ್ರಹ ಬಂದು ನಿಮಗೆ ಒಳ್ಳೆಯದೇ ಮಾಡುತ್ತೆ, ಹೆದರುವಂಥ ಅವಶ್ಯಕತೆ ಇಲ್ಲ. ಇವಾಗ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಯಾವುದಾದ್ರು ಗ್ರಹ ಇದ್ದು ನಿಮಗೇನಾದ್ರು ಕೆಟ್ಟದಾಗ್ತಾ ಇದ್ದರೆ ಖಂಡಿತ ನೀವು ಆ ಹಾರೋಸ್ಕೋಪ್ನ ನನಗೆ ಕಳಿಸ್ಬೋದು. ನಾನು ನಿಮಗೆ ನೋಡಿ ಪರಿಹಾರ ಅನ್ನೋದು ನಾನು ಖಂಡಿತ ಹೇಳ್ತೀನಿ. ಅಷ್ಟಮಿ ತಿಥಿಯಲ್ಲಿ ಹುಟ್ಟಿದವರ ಪ್ಲಸ್ ಏನು ಮೈನಸ್ ಏನು ಅಂದರೆ, ನೀವು ನೀವು ಮಾಡೋಂಥ ಕೆಲಸದ ಮೇಲೆ ಬಹಳ ಶ್ರದ್ಧೆಯಿಂದ ಮಾಡ್ತೀರಾ, ಬಹಳ ಇಷ್ಟವಾಗಿ ಒಂದು ಫೋಕಸ್ಸಾಗಿ ಮಾಡ್ತೀರಾ. ನಿಮ್ಮ ಪ್ರೊಫೆಷನ್ ಅನ್ನೋದು ನೀವೇನು ದುಡಿತೀರ ನಿಮ್ಮ ಪ್ರೊಫೆಷನಿಗೆ 50% ಅಮೌಂಟ್ ಅದರಲ್ಲೇ ಇನ್ವೆಸ್ಟ್ ಮಾಡ್ತೀರಾ. ಹಾಗೆ ತುಂಬ ನಾಲೆಜ್ ಕೂಡ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಅನ್ನೋದು ತುಂಬ ನಿಮಗೆ ಜಾಸ್ತಿ ಇರುತ್ತೆ ನಿಮ್ಮ ಒಂದು ಕೆಲಸದ ಮೇಲೆ. ಹಾಗೆ ಬೇರೆಯವರ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಚಾಣಕ್ಯರಾಗಿರ್ತೀರ. ಬೇರೆಯವರ ಸಮಸ್ಯೆಯನ್ನು ಬಗೆಹರಿಸೋದು ನಿಮಗೆ ಸುಲಭದ ಮಾತಾಗಿರುತ್ತೆ. ಅಷ್ಟಮಿ ತಿಥಿಯಲ್ಲಿ ಯಾರ್ಯಾರೆಲ್ಲ ಹುಡ್ತಾರೋ ಅವ್ರ ಹತ್ರ ನೀವು ಸಜೆಷನ್ ಕೇಳಿದ್ರೆ ನಿಮಗೆ ತುಂಬ ಒಳ್ಳೆಯದು. ಕೃಷ್ಣ ಪರಮಾತ್ಮನು ಅಷ್ಟಮಿ ತಿಥಿಯಲ್ಲಿ ಹುಟ್ಟಿದ್ದು. ಸೊ ಈಸ್ ದ ಜೀನಿಯಸ್. ಅವರು ಜೀನಿಯಸ್ ಅಂತಲೇ ಹೇಳ್ಬೋದು ಕೃಷ್ಣ ಪರಮಾತ್ಮ. ಈಗ ಅಷ್ಟಮಿ ತಿಥಿಯಲ್ಲಿ ಏನೆಲ್ಲ ಮಾಡಿದ್ರೆ ಒಳ್ಳೆಯದು ಅಂದರೆ, ಅಷ್ಟಮಿ ತಿಥಿಯಲ್ಲಿ ನೀವೇನಾದ್ರು ಬಿಸ್ನೆಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಷ್ಟಮಿ ತಿಥಿ ಅನ್ನೋದು ನೀವು ಯಾವುದಾದ್ರೂ ಒಂದು ಕೆಲಸ, ಸಣ್ಣದಾಗಿ ಕೆಲಸ, ನೀವು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಸೊ ಅಷ್ಟಮಿ ತಿಥಿಯಲ್ಲಿ ನೀವು ಬಿಸ್ನೆಸ್ ಶುರು ಮಾಡೋದು ಇದೆಲ್ಲ ಮಾಡಿದ್ರೆ ಒಳ್ಳೆಯದು. ಆದರೆ ಮದುವೆ ಅನ್ನೋದು ಅಷ್ಟಮಿ ತಿಥಿಯಲ್ಲಿ ಮಾಡಬಾರ್ದು. ಹಾಗೆ ಅಷ್ಟಮಿ ತಿಥಿಯಲ್ಲಿ ಶುರು ಮಾಡಿದ ಒಂದು ಉದಾಹರಣೆ ಕೊಡೋದಾದರೆ, ತಮಿಳುನಾಡಿನಲ್ಲಿ 2 ಪಕ್ಷಗಳಿದೆ, ADMK ಮತ್ತು DMK ಮತ್ತು AIDMK. ಈ 2 ಪಕ್ಷಗಳು ಅಷ್ಟಮಿ ತಿಥಿಯಲ್ಲೇ ಶುರುವಾಗಿದ್ದು. ಸೊ ಇವಾಗ ತಮಿಳುನಾಡಲ್ಲಿ ಆ 2 ಪಕ್ಷಗಳು ಬಿಟ್ಟರೆ ಬೇರೆ ಯಾವ ಪಕ್ಷಗಳು ಬರಲ್ಲ, ಅಷ್ಟು ಬಲಿಷ್ಠವಾದ ಪಕ್ಷಗಳು. ಸೊ ಆ ತಿಥಿಯಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಅವರಿಗೆ ಅಷ್ಟು ಬಲಿಷ್ಠವಾದ ಪವರ್ ಇದೆ ಅನ್ನೋದು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನವಮಿ ತಿಥಿ, ದಶಮಿ ತಿಥಿ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಹಾಗೆ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು.